ಆತ್ಮೀಯರೇ ನಮಸ್ಕಾರ. ಆಂಬಿಯನ್ ಎಕ್ಸ್‌ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ಸ್ ಫಾರ್ ಯು. ಈ ಸೆಷನ್ ನಿಮಗಾಗಿ ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿ ದೊರೆತಕ್ಕಂಥ ಸೇವೆಗಳ ಬಗ್ಗೆ ನಿಮಗೆ ಮಾಹಿತಿಗಳನ್ನು ಕೊಡುವುದರ ಜೊತೆಗೆ ಇಲ್ಲಿ ವಿಷಯಗಳನ್ನು ತಿಳ್ಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥ ಒಂದು ಚಾನಲ್. ಈ ಚಾನಲ್ ನಿಮಗಾಗಿ. ಇಂದಿನ ಅಧಿವೇಶನದಲ್ಲಿ ನಾವು ವಾಹನದ ನೋಂದಣಿಯಾದ ನಂತರ ಮಾಲೀಕತ್ವ ವರ್ಗಾವಣೆ ಯಾವ ರೀತಿಯಲ್ಲಿ ಮಾಡಿಕೊಳ್ಳೋದು, ಮಾಲೀಕತ್ವ ವರ್ಗಾವಣೆಯಲ್ಲಿ ಯಾವ ಎಲ್ಲ ಕ್ರಮಗಳಿವೆ, ಮಾಲೀಕತ್ವ ವರ್ಗಾವಣೆ ಮಾಡಿಸ್ಬೇಕಾದಾಗ ನೀವು ವಹಿಸಬೇಕಾದಂಥ ಎಚ್ಚರಿಕೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಕೇಂದ್ರ ಮೋಟಾರು ವಾಹನ ಅಧಿನಿಯಮ 1988ರ ಕಲಂ 50 ಸೆಕ್ಷನ್ 50 ನಿಮ್ಮ ಮಾಲೀಕತ್ವ ವರ್ಗಾವಣೆಯ ಬಗ್ಗೆ ವಿಚಾರಗಳನ್ನು ಅದರಲ್ಲಿ ತಿಳ್ಕೊಳ್ಬೋದು. ವಾಹನದ ಮಾಲೀಕತ್ವ ವರ್ಗಾವಣೆ ಮಾಡಬೇಕಾದ್ರೆ ವಾಹನದ RC ಕಾರ್ಡು, ಅದರ ಇನ್ಶೂರೆನ್ಸ್, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಮತ್ತು ಫಾರಮ್ 2930 ಇದನ್ನು ರೆಡಿ ಮಾಡಿ ಕೊಡಬೇಕಾಗತ್ತೆ. ಇಲ್ಲಿ ಮಾಲೀಕತ್ವ ವರ್ಗಾವಣೆಯಲ್ಲಿ ವಾಹನ ಮಾಲೀಕರು ವಹಿಸಬೇಕಾದ ಒಂದು ಎಚ್ಚರಿಕೆ ಇದ್ದೇ ಇದೆ. ಇದನ್ನು ಹೇಳ್ತೀನಿ, ದಯಮಾಡಿ ಇದನ್ನು ತಾವು ಕೇಳಿಸ್ಕೊಳ್ಬೇಕು. ಏನಪ್ಪ ಅಂತಂದರೆ, ನಿಮ್ಮ ವಾಹನವನ್ನು ಯಾರಿಗೋ ಮಾರ್ತಾ ಇದ್ದೀರಿ, ತುಂಬ ಪರಿಚಯಸ್ಥರೇ ಇರ್ಬೋದು, ನಂಬಿಕಸ್ಥರೇ ಇರ್ಬೋದು. ಆದರೆ ಅವರಿಗೆ ವಾಹನದ ದಾಖಲೆಗಳನ್ನು ಕೊಟ್ಟು ಮಾಲೀಕತ್ವ ವರ್ಗಾವಣೆ ಮಾಡಿಕೊಳ್ಳಿ ಅಂತ ಹೇಳಿದ ಮೇಲೂ ಕೂಡ ಅವರು ತಮ್ಮ ಹೆಸರಿಗೆ ಕಾರಣಾಂತರಗಳಿಂದ ಉದ್ದೇಶಪೂರ್ವಕವಾಗಿಯೋ ಅಥವಾ ಗೊತ್ತಿಲ್ಲದೆಯೋ ಅವರು ವಾಹನವನ್ನು ಅವ್ರ ಹೆಸರಿಗೆ ವರ್ಗಾವಣೆ ಮಾಡ್ಕೊಳ್ಳದೇ ಇದ್ದರೆ ಅದು ನಿಮ್ಮ ಹೆಸರಿನಲ್ಲೇ ಇರುತ್ತೆ. ಆ ಒಂದು ವಾಹನ ಯಾವುದಾದ್ರೂ ಅಪರಾಧ ಪ್ರಕರಣಗಳಿಗೆ ಈಡಾದಾಗ ಅದರ ಒಂದು ಸಂಪೂರ್ಣ ಜವಾಬ್ದಾರಿ ಯಾರ ಹೆಸರಿನಲ್ಲಿರುತ್ತೋ ಅವರದ್ದೇ ಆಗಿರುತ್ತೆ. ಆದ್ದರಿಂದ ವಾಹನವನ್ನು ನೀವು ಇನ್ನೊಬ್ಬರಿಗೆ ಕೊಡುವ ಮುನ್ನ ಅವರಿಗೆ ನೀವು ವಾಹನದ ಡಾಕ್ಯುಮೆಂಟ್ಗಳನ್ನು ಕೊಡಿ. ಅವ್ರು 2930ಗೆ ಸೈನ್ ಹಾಕಿ ಕೊಡಿ ಅವರಿಗೆ. ನೀವು ವಾಹನವನ್ನು ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡು ಬಂದು ನಂತರ ನಮ್ಮ ಸ್ನೇಹಿತರ ಮಗ ಒಬ್ಬ ಅವರ ತಂದೆಯವರ ಅನುಮತಿ ಇಲ್ಲದೆ ಅವರಿಗೆ ಗೊತ್ತಾಗದಂತೆ ಗಾಡಿಯನ್ನು ಹೊರಗಡೆ ತೊಗೊಂಡೋದ. ಆ ಹೊರಗಡೆ ತೊಗೊಂಡೋದಂಥ ಗಾಡಿಯನ್ನು ತನ್ನ ಇನ್ನೊಬ್ಬ ಸ್ನೇಹಿತನಿಗೆ ಕೊಟ್ಟ. ಆ ಇನ್ನೊಬ್ಬ ಸ್ನೇಹಿತ ಆ ವಾಹನವನ್ನು ಒಂದು ಕೊಲೆ ನಡೆದಂಥ ಜಾಗಕ್ಕೆ ಅದನ್ನು ತಗೊಂಡು ಹೋಗಿ ಆ ಒಂದು ಭಯವಾದ ಕಾರಣಕ್ಕಾಗಿ ಗಾಡಿಯನ್ನು ಅಲ್ಲೇ ಬಿಟ್ಟು ಬಂದ. ಆ ಒಂದು ಪೊಲೀಸರ ಒಂದು ತನಿಖೆಯ ಮೇರೆಗೆ ಆ ವಾಹನ ಅಲ್ಲಿ ಕಂಡು ಬಂದದ್ದರಿಂದ ಆ ವಾಹನ ಮಾಲೀಕರು ಯಾರು ಅಂತ ಹೇಳಿ ಅವರಿಗೆ ನೋಟಿಸ್ ಬಂತು. ಆದರೆ ಆ ಕೊಲೆ ನಡೆದದ್ದಕ್ಕೂ ಆ ಜಾಗಕ್ಕೆ ವಾಹನದ ಮಾಲೀಕರು ಹೋಗೇ ಇರಲಿಲ್ಲ. ಆದರೂ ಕೂಡ ಅವರು ಪೊಲೀಸ್ ಪ್ರಕರಣದಲ್ಲಿ ಸಾಕ್ಷಿ ಹೇಳಬೇಕಾದ ಅನಿವಾರ್ಯತೆ ಉಂಟಾಯಿತು. ತಾವು ವಾಹನವನ್ನು ಅಲ್ಲಿಗೆ ತೊಗೊಂಡು ಹೋಗಿರಲಿಲ್ಲ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಯಿತು. ಆದ್ದರಿಂದ ನಮ್ಮ ವಾಹನಗಳನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಕೊಡಬಾರ್ದು ಮತ್ತು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಕೊಡಬಾರ್ದು. ಒಂದು ಪಕ್ಷ ಮನೆಯ ಸದಸ್ಯರೇ ವಾಹನವನ್ನು ತೆಗೆದುಕೊಂಡು ಹೋಗ್ತಾರೆ ಅಂದರೆ ಮನೆಯವರಿಗೆ ಮಾಹಿತಿಯನ್ನು ಕೊಟ್ಟು ವಾಹನವನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆದ್ದರಿಂದ ಮಾಲೀಕತ್ವ ವರ್ಗಾವಣೆಯಲ್ಲಿ ಇದು ಒಂದು ವಿಚಾರವನ್ನು ತಾವು ಗಮನಿಸಬೇಕು. ಇದು ನಮ್ಮ ಹತ್ರ ಇದ್ದಂಥ ವಾಹನವನ್ನು ಇನ್ನೊಬ್ಬರಿಗೆ ಕೊಡೋದು ಮಾಲೀಕತ್ವ ವರ್ಗಾವಣೆ. ಈಗ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಹುಬ್ಬಳ್ಳಿಗೆ ನನಗೆ ವರ್ಗಾವಣೆ ಆಗುತ್ತೆ, ಅಥವಾ ನನ್ನ ಸಂಸಾರ ಎಲ್ಲ ಹುಬ್ಬಳ್ಳಿಗೆ ತೊಗೊಂಡೋಗ್ತೇವೆ, ಅಥವಾ ನನ್ನ ವಾಹನವನ್ನು ಹುಬ್ಬಳ್ಳಿಗೆ ತೊಗೊಂಡೋಗ್ಬೇಕಾಗಿದೆ, ಅಲ್ಲಿ ಬಳಕೆ ಮಾಡಬೇಕಾಗಿದೆ. ಆಗ ಚೇಂಜ್ ಆಫ್ ಅಡ್ರೆಸ್, ವಿಳಾಸ ಬದಲಾವಣೆಯನ್ನು ಮಾಡಿಕೊಳ್ಬೋದು. ವಾಹನದಲ್ಲಿ ವಿಳಾಸ ಬದಲಾವಣೆಯನ್ನು ಮಾಡಿಕೊಳ್ಬೋದು. ಅದೇ ರೀತಿ ನೀವು ವಾಹನವನ್ನು ಮಾಲೀಕತ್ವ ವರ್ಗಾವಣೆ ಮಾಡ್ತಾಯಿದ್ದೀರಿ, ಇನ್ನೊಬ್ಬರಿಗೆ ಮಾರ್ತಾ ಇದ್ದೀರಿ. ಮೋಟಾರ್ ಸೈಕಲ್ ಆದರೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, 2930 ಸೈನ್ ಹಾಕಿ ಕೊಟ್ಬಿಡ್ತೀರಾ, ಅವರು ಅವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಾಗತ್ತೆ. ಆದರೆ ಕಾರು, ತ್ರಿಚಕ್ರ ವಾಹನ, ಅದರ ಮೇಲ್ಪಟ್ಟು ದೊಡ್ಡ ವಾಹನಗಳಿಗೆ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ತೊಗೊಳ್ಬೇಕಾಗತ್ತೆ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಆ ಒಂದು RTO ಆಫೀಸ್ನಿಂದ ತೊಗೊಂಡು ಇನ್ನೊಂದು RTO ಆಫೀಸ್ ವ್ಯಾಪ್ತಿನಲ್ಲಿದ್ದರೆ ಅವ್ರಿಗೆ ಕೊಡಬೇಕಾಗತ್ತೆ. ನೀವು ವಾಹನವನ್ನು ಕೊಟ್ಟಿರೋದು ನಿಮ್ಮದೇ ವ್ಯಾಪ್ತಿಯಲ್ಲಿರುವಂಥ ವ್ಯಕ್ತಿಗಾದರೆ NOC ಅಗತ್ಯ ಇಲ್ಲ, ಕ್ಲಿಯರೆನ್ಸ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇಲ್ಲ. ನೀವು ನಿಮ್ಮಿಂದ ವಾಹನವನ್ನು ಪಡೆದವರು ಬೇರೆ ಜಿಲ್ಲೆಯವರು ಅಥವಾ ಬೇರೆ ರಾಜ್ಯದವರಾಗಿದ್ದರೆ ನೀವು NOCಯನ್ನು ತೆಕ್ಕೊಡ್ಬೇಕಾಗತ್ತೆ. ಆ NOCಯನ್ನು ತಗೊಂಡೋಗಿ ಅವ್ರ ಹೆಸರಿಗೆ ಟ್ರಾನ್ಸ್ಫರನ್ನು ಮಾಡ್ಕೋಬೇಕಾಗತ್ತೆ. ಸೊ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್, ಚೇಂಜ್ ಆಫ್ ಅಡ್ರೆಸ್. ಇನ್ನೊಂದು ರೀತಿ ವಾಹನವನ್ನು ನಮ್ಮ ಹೆಸರಿಗೆ ತಗೊಳ್ಳೋ ಪದ್ಧತಿ ಇದೆ. ಯಾವುದಾದ್ರೂ ಅಪರಾಧ ಪ್ರಕರಣಗಳಲ್ಲಿ ವಾಹನಗಳನ್ನು ಪೊಲೀಸು ಇಲಾಖೆಯವರು, ನ್ಯಾಯಾಲಯಗಳು, ಕೆಲವೊಂದು ಕಚೇರಿ ಆವರಣಗಳಲ್ಲಿ, ಅಬಕಾರಿ ಕಚೇರಿಗಳಲ್ಲಿ, ಪ್ರಾದೇಶಿಕ ಸಾರಿಗೆ ಕಚೇರಿಗಳಲ್ಲಿ ಈ ರೀತಿ ವಾಹನಗಳನ್ನು ವಶಪಡಿಸ್ಕೊಂಡಿರ್ತಾರೆ.
ಅಪರಾಧದ ಪ್ರಕರಣಗಳಿಗಾಗಿ. ಅದಕ್ಕೆ ತೆರಿಗೆಯನ್ನು ಪಾವತಿಸದೇ ಇರುವಂಥ ವಿಚಾರ ಇರ್ಬೋದು, ಅಥವಾ ಯಾವುದಾದ್ರು ಒಂದು ಅಪರಾಧ ಪ್ರಕರಣದಲ್ಲಿ ಅದು ಭಾಗಿಯಾಗಿ ಅದನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಯಾರೂ ಬರದೇ ಇರ್ಬೋದು. ಕೆಲವೊಂದು ವಾರಸುದಾರರು ಇಲ್ಲದಂಥ ವಾಹನಗಳು ಸಿಕ್ಕಿರ್ಬೋದು. ಈ ರೀತಿಯ ವಾಹನಗಳನ್ನು ಇಟ್ಕೊಂಡು ಆ ಒಂದು ಪ್ರಾಧಿಕಾರದವರು, ಪೊಲೀಸು ಪ್ರಾಧಿಕಾರವಾದರೂ ಸರಿ, ಯಾವುದೇ ಕಚೇರಿಯವರು ಅದನ್ನು ವಶಪಡಿಸ್ಕೊಂಡಿದ್ರೆ ಅವರು ಸಂಬಂಧಪಟ್ಟಂಥ ವ್ಯಕ್ತಿಯನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ವ್ಯಕ್ತಿ ಇರೋದು ಕಂಡು ಬಂದರೆ ಅವನಿಗೆ ನೋಟಿಸನ್ನು ಕೊಡ್ತಾರೆ. ತಮ್ಮ ವಾಹನ ಇಲ್ಲಿದೆ, ಇದಕ್ಕೆ ಇಂತಿಷ್ಟು ತೆರಿಗೆ ಸರ್ಕಾರಕ್ಕೆ ಬರಬೇಕಾಗಿದೆ, ಅಥವಾ ಇಂತಹ ಅಪರಾಧ ಪ್ರಕರಣದಲ್ಲಿ ಇದು ಭಾಗಿಯಾಗಿರೋದ್ರಿಂದ ಇಂತಿಷ್ಟು ದಂಡವನ್ನು ತಾವು ಕಟ್ಟಬೇಕಾಗಿದೆ ಅಂತ ನೋಟಿಸ್ ಕೊಡ್ತಾರೆ. ಆತ ಅದಕ್ಕೆ ಸ್ಪಂದಿಸದೇ ಇದ್ದ ಪಕ್ಷದಲ್ಲಿ ಮತ್ತೊಂದು ನೋಟಿಸನ್ನು ಜಾರಿ ಮಾಡ್ತಾರೆ. 2 ಅಪರ್ಚುನಿಟಿಗಳನ್ನು ಕೊಟ್ಟ ನಂತರ ತಮ್ಮ ವಾಹನವನ್ನು ಈ ರೀತಿ ಬಹಿರಂಗ ಹರಾಜು ಮಾಡ್ತೀವಿ ಅಂತ ಮತ್ತೊಂದು 3ನೇ ನೋಟಿಸನ್ನು ಕಳಿಸ್ತಾರೆ. ಈ ರೀತಿ ನೋಟಿಸ್ ಆದ ಮೇಲೆ ಆಗಲೂ ಬರದೇ ಇದ್ದಂಥ ವಾರಸುದಾರರು ಬರಲಿಲ್ಲ ಅಂತ ಇಟ್ಕೊಳ್ಳೋಣ. ಆ ವಾರಸುದಾರರು ಬರದೇ ಇದ್ದ ಪಕ್ಷದಲ್ಲಿ ಅದಕ್ಕೆ ಒಂದು ನೋಟಿಫಿಕೇಷನನ್ನು ಸ್ಥಳೀಯ ಪತ್ರಿಕೆಗಳಲ್ಲಿ, ಪ್ರಮುಖ ಪತ್ರಿಕೆಗಳಲ್ಲಿ ಆ ಕಚೇರಿಯವರು ಕೊಡ್ತಾರೆ. ಒಟ್ಟಾರೆ ನಮ್ಮ ಕಚೇರಿ ಆವರಣದಲ್ಲಿ ಮುಟ್ಟುಗೋಲಾದಂಥ ಇಷ್ಟು ವಾಹನಗಳಿವೆ, ಈ ವಾಹನಗಳನ್ನು ನಾವು ಇಂಥ ದಿನಾಂಕ ಈ ರೀತಿ ಬಹಿರಂಗ ಹರಾಜು ಮಾಡ್ತಾ ಇದ್ದೇವೆ, ಈ ಬಹಿರಂಗ ಹರಾಜಿನ ನೀತಿ ನಿಯಮಗಳು ನಿಬಂಧನೆಗಳು ಈ ರೀತಿ ಇವೆ ಅಂತ ಹೇಳಿ ಒಂದು ಪಬ್ಲಿಕೇಷನನ್ನು ಕೊಡ್ತಾರೆ, ಪ್ರಕಟಣೆಯನ್ನು ಕೊಡ್ತಾರೆ. ಆ ಪ್ರಕಟಣೆಯನ್ನು ಆಧರಿಸಿ ನಾವು ಆ ವಾಹನಕ್ಕೆ ಒಂದು ಬೆಲೆಯನ್ನು ಕಟ್ತಾರೆ. ಬಿಡ್ನಲ್ಲಿ ನಾವು ನಮ್ಮ ಮೊತ್ತವನ್ನು ನಮೂದಿಸಿ ಅದು ನಮಗೆ ಆದರೆ ಆ ವಾಹನವನ್ನು ತೆಗೆದುಕೊಳ್ಬೋದು. ಆ ವಾಹನ ನಮಗೆ ಪರಭಾರೆ ಮಾಡುವಾಗ ಆ ಪ್ರಾಧಿಕಾರದವರು ನಮೂನೆ 32ರಲ್ಲಿ ನಮಗೆ ಸಹಿ ಮಾಡಿ ಕೊಡ್ತಾರೆ. ಅದನ್ನು ಸಂಬಂಧಪಟ್ಟಂಥ RTO ಆಫೀಸ್ಗೆ ತೊಗೊಂಡೋಗಿ ಆ ವಾಹನವನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಬೋದು. ಈ ರೀತಿಯದ್ದು ಒಂದು ರೀತಿಯ ಮಾಲೀಕತ್ವ ವರ್ಗಾವಣೆ ಆಗುತ್ತೆ ವೆಹಿಕಲ್ದು. ಇನ್ನು ವಾಹನಗಳ ಮೇಲೆ ಸಾಲವನ್ನು ತೆಗೆದುಕೊಳ್ಳುವಂಥದ್ದು. ಅಟ್ ದ ಟೈಮ್ ಆಫ್ ನ್ಯೂ ರಿಜಿಸ್ಟ್ರೇಷನ್, ಹೊಸದಾಗಿ ವಾಹನವನ್ನು ತಗೋತಾ ಇದ್ದೀರಿ, ಯಾವುದೋ ಒಂದು ಆರ್ಥಿಕ ನೆರವು ಸಂಸ್ಥೆಯಿಂದ ನಾವು ಹಣಕಾಸು ಸೌಲಭ್ಯವನ್ನು ಪಡೆದಿರ್ತೀವಿ. ಆ ಬ್ಯಾಂಕ್ ಮುಖಾಂತರವೋ ಫೈನಾನ್ಸ್ ಮುಖಾಂತರವೋ ಸಾಲವನ್ನು ಪಡೆದಾಗ ಆ ವಾಹನದ ಮೇಲೆ ಹೈಪಾಥಿಕೇಷನ್ ಅಗ್ರಿಮೆಂಟ್ ಅಂತ ಆಗುತ್ತೆ. ಹೈಪಾಥಿಕೇಷನ್ ಅಗ್ರಿಮೆಂಟ್ ಅಂತ ಆದಾಗ ಆ ವಾಹನದ ಮಾಲೀಕನಿಗೆ ಆ ವಾಹನದ ಮೇಲೆ ಎಷ್ಟು ಲಿಯಬಿಲಿಟಿ ಇದೆಯೋ ಅದೇ ರೀತಿ ಹಕ್ಕು ಈ ಒಂದು ಆರ್ಥಿಕ ನೆರವುದಾರನಿಗೂ ಇರುತ್ತೆ. ಯಾರು ಹಣಕಾಸು ಸೌಲಭ್ಯ ಕೊಟ್ಟಿರ್ತಾನೋ ಅವನಿಗೆ. ಸೊ ಆ ಹಣಕಾಸು ಸೌಲಭ್ಯ ತಗೊಂಡಂಥ ಸಂಸ್ಥೆಗೆ ನಾವು ಸಾಲವನ್ನು ತೀರಿಸಬೇಕು. ಸಾಲವನ್ನು ತೀರಿಸಿದ ನಂತರ ಅವರು ನಮೂನೆ 35ರ 2 ಪ್ರತಿಗಳು, ಒಂದು NOCಯನ್ನು ಕೊಡ್ತಾರೆ. ಅದಕ್ಕೆ ನಿಗದಿಯಾದಂಥ ಶುಲ್ಕವನ್ನು ಇಲ್ಲಿ ಪಾವತಿಸಿ RC ಕಾರ್ಡು, ಇನ್ಶೂರೆನ್ಸು, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ಗಳನ್ನು ಅದರೊಂದಿಗೆ ಸಬ್ಮಿಟ್ ಮಾಡಿ ನಾವು ಅದರಲ್ಲಿರ್ತಕ್ಕಂಥ ಲೋನನ್ನು ಕ್ಲಿಯರ್ ಮಾಡಿಸ್ಬೋದು. ಅದಕ್ಕೆ ಹೈಪಾಥಿಕೇಷನ್ ಟರ್ಮಿನೇಷನ್ ಅಂತ ಹೇಳ್ತಾರೆ. ಕೆಲವೊಮ್ಮೆ ಒಬ್ಬ ಸಾಲದಲ್ಲಿ ವಾಹನವನ್ನು ತಗೊಂಡಿರ್ತಾರೆ. ಸಾಲದಲ್ಲಿ ವಾಹನವನ್ನು ತಗೊಂಡಿದ್ದು ಆ ಸಾಲದಲ್ಲಿ ಇರುವಾಗಲೇ ಇನ್ನೊಬ್ಬಂಗೆ ಮಾರಾಟ ಮಾಡ್ತಾನೆ. ಇನ್ನೊಬ್ಬಂಗೆ ಮಾರಾಟ ಮಾಡಿದಾಗ ಅವನು ಆ ಸಾಲವನ್ನು, ಅದರ ಕಂತುಗಳನ್ನು ಕಟ್ಕೊಂಡು ಹೋಗೋ ಜವಾಬ್ದಾರಿ ಅವನ ಮೇಲೆ ಇರುತ್ತೆ. ಆಗ ಫೈನಾನ್ಷಿಯರ್ ಅದಕ್ಕೊಂದು NOCಯನ್ನು ಕೊಡ್ತಾರೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಇವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಆ ಒಂದು NOCಯನ್ನು ತಂದು ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಮುಂದೆ ಆ ಸಾಲದ ಕಂತುಗಳನ್ನು ಅವನು ಪಾವತಿಸ್ಕೊಂಡು ಹೋಗಬೇಕಾಗತ್ತೆ. ಇದಕ್ಕೆ ಹೈಪಾಥಿಕೇಷನ್ ಕಂಟಿನ್ಯೂಯೇಷನ್ ಅಂತ ಹೇಳ್ತಾರೆ. ಹೈಪಾಥಿಕೇಷನ್ ಅಗ್ರಿಮೆಂಟ್, ಹೈಪಾಥಿಕೇಷನ್ ಟರ್ಮಿನೇಷನ್, ಹೈಪಾಥಿಕೇಷನ್ ಕಂಟಿನ್ಯೂಯೇಷನ್, ಈ ರೀತಿ 3 ಇರುತ್ತೆ. ಸೊ ಈ ವಾಹನದ ಮೇಲೆ ಸಾಲ ಪಡೆದಂಥ ವ್ಯಕ್ತಿ ಒಂದು ಪಕ್ಷ ಸುಸ್ತಿದಾರನಾದರೆ, ಫೈನಾನ್ಷಿಯರ್ಗೆ ಹಣವನ್ನು ಪಾವತಿಸೋದ್ರಲ್ಲಿ ವಿಫಲನಾದರೆ ಅವರು 3 ನೋಟಿಸನ್ನು ಆತನಿಗೆ ಕೊಡ್ತಾರೆ. 3 ನೋಟಿಸನ್ನು ಕೊಟ್ಟು ಆ ವಾಹನ ಮಾಲೀಕ ಅದರಲ್ಲಿ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ವಿಫಲನಾದರೆ ಆ ವಾಹನವನ್ನು ಸೀಸ್ ಮಾಡ್ಕೊಳ್ತಾರೆ. ಸೀಸ್ ಮಾಡಿಕೊಂಡು ತಮ್ಮ ಕಸ್ಟಡಿಗೆ ತಗೊಂಡು ಇಲ್ಲಿ RTO ಆಫೀಸಿಗೆ ಬಂದು ನಮೂನೆ 36ರ ಮುಖಾಂತರ ಫ್ರೆಶ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ FRC ಕೊಡಿ ಅಂತ ಅಪ್ಲೈ ಮಾಡ್ತಾರೆ. ಆಗ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರಿಗಳು ಆ ಒಂದು ನಮೂನೆ 36ನ್ನು ಆಧರಿಸಿ ನಮೂನೆ 37ರಲ್ಲಿ ವಾಹನ ಮಾಲೀಕರಿಗೆ ಒಂದು ನೋಟಿಸನ್ನು ಕೊಡ್ತಾರೆ. ಈ ರೀತಿ ಫೈನಾನ್ಷಿಯರ್ ತಮ್ಮ ವಾಹನವನ್ನು ಸೀಸ್ ಮಾಡಿಕೊಂಡು ಆ ಸಾಲವನ್ನು ತೀರಿಸಿಲ್ಲ ಅನ್ನೋದ್ರ ಮೇರೆಗೆ FRC ಕೇಳ್ತಾ ಇದ್ದಾರೆ, ಇದರ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದ್ರು ಇದ್ದರೆ ಈ ಕಚೇರಿಗೆ ಬಂದು ತಿಳಿಸ್ಬೋದು ಅಂತ ಒಂದು ಅಪರ್ಚುನಿಟಿ ಕೊಡ್ತಾರೆ. ಆ ಅಪರ್ಚುನಿಟಿ ಕೊಟ್ಟಾಗ ಆತ ಬಂದು ಕೊಟ್ಟಂಥ ಉತ್ತರ ಸಮಜಾಯಿಷಿ ಸಮರ್ಪಕವಾಗಿದ್ದರೆ ಆಗ ಆರ್ಥಿಕ ನೆರವುದಾರರಿಗೂ ಮತ್ತೊಂದು ಅಪರ್ಚುನಿಟಿ ಕೊಡ್ತಾರೆ. ಅವರು ಈ ರೀತಿ ಹೇಳ್ತಾ ಇದ್ದಾರೆ, ಕಾಲಾವಕಾಶ ಕೊಡ್ಬೋದಾ ಅಂತ.
ಆದರೆ ಅವ್ರ ಫೈನಾನ್ಷಿಯರು ಇಲ್ಲ ಅವನು ಸಾಲ ತೀರಿಸ್ತಾ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದಾಗ ಅವನಿಗೆ ಫ್ರೆಶ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಹೊಸ RC ಕಾರ್ಡನ್ನು ಅವನು ಕೊಡ್ತಾರೆ. ಆದರೆ ವಾಹನ ಫೈನಾನ್ಷಿಯರ್ ಆರ್ಥಿಕ ನೆರವುದಾರನ ವಶದಲ್ಲಿ ಇರಬೇಕು. ಇದರ ಮೇಲೆ ಕೋರ್ಟಲ್ಲಿ ಏನಾದರೂ ಕೇಸ್ ಹಾಕೋದಿದ್ದರೆ ಸ್ಥಳೀಯ ನ್ಯಾಯಾಲಯಗಳಲ್ಲಿ ಅದರ ಮೇಲೆ ಮೊಕದ್ದಮೆಯನ್ನು ವಾಹನ ಮಾಲೀಕ ಬೇಕಾದರೆ ಹೂಡ್ಬೋದು. ಈ ರೀತಿ ವಾಹನದ ಮಾಲೀಕತ್ವ ವರ್ಗಾವಣೆ, ವಾಹನದ ವಿಳಾಸ ಬದಲಾವಣೆ, ವಶಪಡಿಸಿಕೊಂಡಂಥ ವಾಹನಗಳನ್ನು ತಮ್ಮ ಹೆಸರಿಗೆ ಮಾಡಿಕೊಳ್ಳುವಂಥದ್ದು, ಅನ್ಯ ರಾಜ್ಯಗಳಿಗೆ ಅನ್ಯ ಜಿಲ್ಲೆಗಳಿಗೆ ವಾಹನವನ್ನು ಕೊಟ್ಟಾಗ ಅದರ ಮೇಲೆ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಥವಾ ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ತೆಕ್ಕೊಡುವಂಥದ್ದು, ವಾಹನಗಳ ಮೇಲೆ ಸಾಲವನ್ನು ಪಡೆಯುವಂಥದ್ದು, ಸಾಲ ತೀರುವಳಿಯನ್ನು ರೆಕಾರ್ಡ್ಗಳಲ್ಲಿ ನಮೂದಿಸುವಂಥದ್ದು ಮತ್ತು ಈ ಸಾಲ ಕಂಟಿನ್ಯೂ ಮಾಡಿಕೊಂಡೇ ವಾಹನಗಳನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಳೋದು, ಅದರ ಸಾಲವನ್ನು ತೀರಿಸಲು ವಿಫಲನಾದಾಗ ಫ್ರೆಶ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಅಧಿವೇಶನದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಮಾಹಿತಿಗಳು ತಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತೇನೆ. ಇದರ ಬಗ್ಗೆ ತಮಗೇನಾದರೂ ಸಂದೇಹಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.